ಚಾನಲ್ ಸೌಮ್ಯ ಆಚಾರ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ ಆಗಲೇ ಟೈಮ್ 12:30 ಆಗೋಗಿದೆ. ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು, ಶುಕ್ರವಾರದ ವಿಡಿಯೋನ ಎಡಿಟ್ ಎಲ್ಲ ಮಾಡೋದಿತ್ತು, ಅದಕ್ಕೆ ಅದನ್ನು ಮಾಡಿಕೊಂಡೇ ಟೈಮ್ ಆಗೋಯಿತು. ಅದಕ್ಕೆ ಈಗ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಭಾನುವಾರ ಅಲ್ವಾ, ನಾನ್ ವೆಜ್ ಮಾಡಬೇಕು. ಅದಕ್ಕೆ ನಮ್ಮ ಮನೆಯಲ್ಲಿ ಮೊಟ್ಟೆ ಕೋಳಿ ತೊಗೊಂಬಂದಿದ್ದಾರೆ. ತುಂಬ ಒಂದು ತಿಂಗಳಿಂದ ಕೇಳ್ತಾ ಇದ್ರು, ಮಾಡೋದಕ್ಕೆ ಮಾಡಿರಲಿಲ್ಲ ನಾನು. ಇವತ್ತು ಮಾಡೇ ಬಿಡೋಣ ಅಂತ ತರಿಸ್ಕೊಂಡಿದ್ದೀನಿ. ಒಂದು ಫುಲ್ ಕೋಳಿನೇ ತೊಗೊಂಬಂದಿದ್ದಾರೆ. ಇದು ಒಂದು kg ಅಷ್ಟಿದೆ. ಇನ್ನು ಇದು ಅದ್ರದ್ದು ಮೊಟ್ಟೆ ಸರ ಅಂತಾರೆ, ಅದು ಇದು. ಇನ್ನು ಅದಕ್ಕೆ ಮಸಾಲೆಗೆ ಅಂತ ಅಂದ್ಬಿಟ್ಟು ನಾನು ಇಷ್ಟು ಐಟಮ್ಸ್ ತಗೊಂಡಿದ್ದೀನಿ. ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಶುಂಠಿ. ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಸೌಂಡ್ಗಳು ಜಾಸ್ತಿ ಕೇಳಿಸುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಒಂದು 8 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಸಣ್ಣ ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಇದು ಒಂದು 1/4 ಭಾಗದಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎರಡೂ ಬಿಡಿಸಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದರಲ್ಲಿ ಸ್ವಲ್ಪ ಸ್ಪೈಸಸ್ ಇಟ್ಕೊಂಡಿದ್ದೀನಿ. ಒಂದು 2 ಚಕ್ಕೆ ಪೀಸು ಸಣ್ಣದು, ಒಂದು 8 ಲವಂಗ, ಒಂದು 10 ಮೆಣಸು, ಕಾಳು ಮೆಣಸು, 1 ಸ್ಪೂನಷ್ಟು ಸೋಂಪು ಕಾಳು ಇಟ್ಕೊಂಡಿದ್ದೀನಿ. ಇನ್ನು ಇದನ್ನೆಲ್ಲನೂ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ಹುರಿದೇ ಮಾಡಿದ್ರೆ ಹಸಿಯಾಗಿ ಹಾಕಿನೂ ಮಾಡ್ಬೋದು, ಆದರೆ ಇದು ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಎಲ್ಲನೂ ಹುರಿದ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು. ಸ್ಟವ್ ಹಚ್ಬಿಟ್ಟು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಎಲ್ಲನೂ ಹುರ್ಕೊಬೇಕಲ್ಲ, ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ. ಬೆಳ್ಳುಳ್ಳಿ, ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ, ಇದು ಒಂದು ಸ್ವಲ್ಪ ಶುಂಠಿ, ಒಂದು ಈರುಳ್ಳಿ, ಇದೊಂದು 2 ಪೀಸ್ ಉಳಿಸ್ಕೊತೀನಿ ಒಗ್ಗರಣೆಗೆ ಅಂತ. ಇದೊಂದು 8 ಒಣಮೆಣಸಿನ್ಕಾಯಿ. ಇನ್ನು ಇದೆಲ್ಲ ಫ್ರೈ ಆಗಿ ಆದಮೇಲೆ ತೆಗೆದಿಟ್ಕೊಂಡಿರೋ ಸ್ಪೈಸಸ್ನು ಫ್ರೈ ಮಾಡ್ಕೊತೀನಿ. ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡೋಕ್ಕೆ. ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೆಟೊ ಎಲ್ಲ, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಧನಿಯಾ ಪುಡಿ ಹಾಕ್ಕೊತೀನಿ. ಬಾಣಲಿ ಎಷ್ಟು ಬಿಸಿ ಇದೆಯಲ್ಲ ಅಷ್ಟರಲ್ಲೇ ಧನಿಯಾ ಪುಡಿ ಫ್ರೈ ಆಗುತ್ತೆ, ಸಾಕು. ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಯಾಕಂದರೆ ಒಂಥರ ಕಹಿ ಬಂದ್ಬಿಡುತ್ತೆ. ಅದಕ್ಕೇನೆ ಒಂದು 2 ರಿಂದ 3 ಸ್ಪೂನಷ್ಟು ಹಾಕ್ಕೊತೀನಿ, ಯಾಕಂದರೆ 1 kg ಇದೆ ಚಿಕನ್. ಅದು ಈ ಬಾಣಲಿ ಬಿಸಿನಲ್ಲೇನೆ ಈ ಥರ ಮಿಕ್ಸ್ ಮಾಡಿ ಬಿಟ್ಬಿಟ್ರೆ ಅದು ತಣ್ಣಗಾಗೋಷ್ಟರಲ್ಲಿ ಧನಿಯಾ ಪುಡಿನೂ ಫ್ರೈ ಆಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ಸಾಂಬಾರು ಚೆನ್ನಾಗಾಗುತ್ತೆ. ಧನಿಯಾ ಪುಡಿ ನಾನು ಉರಿಯೋಕ್ಕೆ ಹೋಗಲ್ಲ, ಫಸ್ಟೇನೆ ಇಷ್ಟೇ ಮಿಕ್ಸ್ ಮಾಡಿಬಿಟ್ಟು ಹಿಂಗೆ ಬಿಟ್ಬಿಡ್ತೀನಿ. ಅದು ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಇನ್ನು ಒಂದು ಸಣ್ಣ ಸ್ಪೂನಷ್ಟು, ಇಷ್ಟು ಕಡಲೆಪಪ್ಪು ಆವಾಗಲೇ ಹಾಕ್ಕೊಬೇಕಾಗಿತ್ತು, ಇವಾಗ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಂಬಾರು ತಿಕ್ನೆಸ್ಗೋಸ್ಕರ ಅಷ್ಟೇನೆ, ಜಾಸ್ತಿ ಬೇಡ. ಕಡಲೆಪಪ್ಪು ಜಾಸ್ತಿ ಹಾಕ್ಬಾರ್ದು, ಇಷ್ಟೇ ಸಾಕು. ಈಗ ಇದು ತಣ್ಣಗಾಗಿದೆ, ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಕ್ಲೀನ್ ಮಾಡಿ ಇಟ್ಕೊಂಡಿರೋದು, ಇನ್ನು ತೆಂಗಿನಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಇನ್ನು ಇದಿಷ್ಟು ಫ್ರೈ ಮಾಡ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗೆ ನುಣ್ಣಗೆ ರುಬ್ಕೊಂಬರ್ಬೇಕು. ಮಸಾಲೆ ರುಬ್ಬಿದ್ದೀನಿ ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಇನ್ನಿವಾಗ ಸ್ಟವ್ ಹಚ್ಬಿಟ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ. ಈ ಕೋಳಿನಲ್ಲಿ ಬರೀ ಸಾಂಬಾರಷ್ಟೇ ಮಾಡೋಕ್ಕಾಗತ್ತೆ, ಇನ್ನಿದ್ರಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಸಾಂಬಾರೇ ಮಾಡ್ಕೊತಾ ಇರೋದು. ಒಂದೇ 1 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಜಾಸ್ತಿ ಎಣ್ಣೆನೂ ಹಾಕಬೇಕಿಲ್ಲ ಇದಕ್ಕೆ. ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ಸಾಂಬಾರು ತಿನ್ನೋಕ್ಕೆ ಆಗಲ್ಲ, ಹಂಗಾಗ್ಬಿಡುತ್ತೆ. ಯಾವಾಗಲೇ ಎತ್ತಿಟ್ಕೊಂಡಿದ್ನಲ್ಲ ಒಂದೇ 2 ಪೀಸಷ್ಟು ಈರುಳ್ಳಿ, ಅದನ್ನು ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಈಗ ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹೊತ್ತು.
ಇನ್ನು ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಒಂದೇ ಸಲ ಹಾಕ್ಕೊತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಎರಡೂ ಹಾಕ್ಕೊಂಡು ಚೆನ್ನಾಗಿ ಚಿಕನ್ನ ಫ್ರೈ ಮಾಡ್ಕೊಬೇಕು. ಹಂಗೆ ಮಾಡಿದ್ರೇ ಅದು ಚಿಕನ್ದು ಸ್ಮೆಲ್ಲೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಸ್ಮೆಲ್ ಜಾಸ್ತಿನೇ ಇರುತ್ತೆ. ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ದೆ ಹೋದರೆ ಅದು ಸಾಂಬಾರು ಚೆನ್ನಾಗಾಗಲ್ಲ. ಹಾಗಾಗಿ ನಾನು ಉಪ್ಪು ಅರಿಶಿನ ಫಸ್ಟೇ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಆವಾಗ ಚಿಕನ್ಗೂ ಕೂಡ ಉಪ್ಪು ಅರಿಶಿನ ಚೆನ್ನಾಗಿ ಹಿಡಿಯುತ್ತೆ ಅಂತ. ಉಪ್ಪು ಅರಿಶಿನ ಹಾಕ್ಕೊಂಡ್ಮೇಲೆ ಈ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ಬೇಕಿದ್ದರೆ ಆಮೇಲೆ ನೋಡ್ಕೊಂಡು ಹಾಕ್ಕೊಬೋದು ಟೇಸ್ಟು. ಈಗ ನಾನು ಬರೀ ಚಿಕನ್ ಅಷ್ಟೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರೋದು. ಮೊಟ್ಟೆ ಇನ್ನೂ ಇಲ್ಲೇ ಇದೆ, ಮೊಟ್ಟೆ ಸರ. ಇದನ್ನು ಕೊನೆಯಲ್ಲಿ ಹಾಕಬೇಕು, ಫಸ್ಟೇ ಹಾಕಬಾರ್ದು. ಫಸ್ಟೇ ಹಾಕಿದ್ರೆ ಎಲ್ಲ ಮಿಕ್ಸ್ ಆಗೋಗ್ಬಿಡುತ್ತೆ. ಅದಕ್ಕೆ ನಾನು ಕೊನೆಯಲ್ಲಿ ಹಾಕೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದಿಷ್ಟು ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಬಿಡೋಣ. ಇನ್ನು ಮಸಾಲೆನೂ ಹಾಕ್ಕೊಂಡು ಸಾಂಬಾರ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ಹಾಕ್ಕೊಬೇಕು. ತುಂಬ ನೀರು ತೆಳುವಾಗಿ ಮಾಡಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಗಿದ್ರೇ ಸಾಂಬಾರು ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಜಾಸ್ತಿ ಏನು ನೀರು ಹಾಕ್ಕೊತಾ ಇಲ್ಲ. ಅದು ಎಷ್ಟು ಬೇಕೋ ಅಷ್ಟು ಚಿಕನ್ ಮುಳುಗೋಷ್ಟು ಮಾತ್ರ ನೀರು ಹಾಕ್ಕೊತಾ ಇದ್ದೀನಿ. ಇನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಕುದ್ದು ಬಂದ ಮೇಲೆ ನಾವು ಆ ಮೊಟ್ಟೆ ಸರನ ಹಾಕ್ಕೊಬೇಕು. ಫಸ್ಟೇ ಹಾಕೋಂಗಿಲ್ಲ ಮೊಟ್ಟೆನ. ಒಂದು ಸರಿ ಚೆನ್ನಾಗಿ ಕುದಿ ಬಂದಮೇಲೆ ಮೊಟ್ಟೆ ಸರ ಹಾಕ್ಕೊಂಡು ಅದು ಚೆನ್ನಾಗಿ ಮುಳುಗೋ ಥರ, ಅಂದರೆ ಕಲಿಸ್ಬಾರ್ದು, ನಿಧಾನಕ್ಕೆ ಸೌಟಲ್ಲಿ ಹಂಗೆ ಸ್ವಲ್ಪ ಮುಳುಗೋ ಥರ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ನಾನು ಒಂದು 2-3 ವಿಷಲು ಅಂತ ಹೇಳ್ಬಿಟ್ಟಿದ್ದೀನಿ. ಅದು 2-3 ವಿಷಲ್ಗೆ ಬೇಯಲ್ಲ. ನಾನು ಮತ್ತೆ ಇನ್ನೂ ಒಂದು 2-3 ವಿಷಲ್ ಹಾಕಿದೆ. ಅದು ತುಂಬಾ ಗಟ್ಟಿ ಇದೆ ಚಿಕನ್ನು. ನಾನು ಮೊಟ್ಟೆ ಕೋಳಿ ಇದೇ ಫಸ್ಟ್ ಟೈಮ್ ಮಾಡಿದ್ದು. ಹಾಗಾಗಿ 2-3 ವಿಷಲ್ಗೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ. ಆಗಲಿಲ್ಲ 2-3 ವಿಷಲ್ಗೆ. ಮತ್ತೆ ಇನ್ನೊಂದು 3 ವಿಷಲ್ ತೆಗಿಬೇಕಾಗತ್ತೆ. ನಾಟಿ ಕೋಳಿನೂ ಅಲ್ಲ, ಬೇಗನೆ ಬೆಂದ್ಬಿಡುತ್ತೆ. ಅಷ್ಟೇ, ಇದು ಹಿಂಗೆ ಮುಳುಗಿಸ್ಬೇಕು, ಸಾಕು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ ಆದರೆ ಸಾಕು, ಬೆಂದೋಗ್ಬಿಡುತ್ತೆ. ಇನ್ನಿದು ಫಸ್ಟ್ ಟೈಮ್ 3 ವಿಷಲ್ ಆದಾಗ ಓಪನ್ ಮಾಡಿ ನೋಡಿದ್ದೆ. ಸಾಂಬಾರೇನೋ ಚೆನ್ನಾಗಾಗಿತ್ತು, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಆದರೆ ಪೀಸ್ಗಳು ಮಾತ್ರ ಬೆಂದಿರಲಿಲ್ಲ. ನಮ್ಮ ಮನೆಯವ್ರು ಒಂದು 2 ಪೀಸ್ ತಿಂದುಬಿಟ್ಟು ಇನ್ನೂ ಬೆಂದಿಲ್ಲ, ಇನ್ನೊಂದು 2 ವಿಷಲ್ ಮಾಡು ಅಂತಂದರು. ನಾನು 2 ಅಲ್ಲ 3 ವಿಷಲೇ ಆಗಲಿ ಅಂತ ಬಿಟ್ಬಿಟ್ಟಿದ್ದೆ. ಒಂದು 3 ವಿಷಲ್ ಆದಮೇಲೆ ಸ್ವಲ್ಪ ಚೆನ್ನಾಗಾಗಿತ್ತು. ಟೇಸ್ಟ್ ಮಾತ್ರ ಸೂಪರಾಗಿತ್ತು, ಸಖತ್ತಾಗಿತ್ತು ಸಾಂಬಾರು ಮಾತ್ರ. ಇದೇ ಫಸ್ಟ್ ಟೈಮ್ ತಿಂದಿದ್ದು. ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ. ನೋಡಿ ಮೊಟ್ಟೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದೆರಡು ಮೊಟ್ಟೆ ಕಲಸೋಗಿದ್ವು ಅನಿಸುತ್ತೆ, ಒಳಗಡೆ ಹೋಗ್ಬಿಟ್ಟಿದ್ವು, ಸಿಕ್ಕಲಿಲ್ಲ ನನಗೆ. ಇನ್ನು ಅವರು ನಾನು ಆಮೇಲೆ ಊಟ ತಿಂತೀನಿ ಅಂತ ಅಂದ್ಬಿಟ್ಟು ಅವರು ಪೀಸ್ಗಳು ಮಾತ್ರ ಹಾಕ್ಕೊಂಡು ತಿಂತಾಯಿದ್ರು. ಸರಿ, ನಾನು ಊಟ ತಿನ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಊಟ ತಿಂದ್ಕೊಂಡೆ. ಇನ್ನು ನಾನು ಊಟ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಫಿಲಿಮ್ಸ್ಗಳು ನೋಡ್ಕೊಂಡು ಕೂತ್ಕೊಂಡಿದ್ವಿ. ಅದಾದಮೇಲೆ ಸಂಜೆ ಇನ್ನು ತರಕಾರಿ ತರೋಕ್ಕೆ ಅಂತ ನಾನು ಹೊರಗಡೆನೂ ಎಲ್ಲೂ ಹೋಗಲಿಲ್ಲ. ಝೆಪ್ಟೋದಲ್ಲೇ ಆರ್ಡ್ರ್ ಮಾಡ್ಕೊಂಬಿಡೋಣ, ಇವಾಗ ಎಲ್ಲೂ ಹೋಗೋಕ್ಕಾಗಲ್ಲ ಅಂತಂದರು. ಸರಿ ಅಂತ ಅಂದ್ಬಿಟ್ಟು ಝೆಪ್ಟೋದಲ್ಲಿ ಆರ್ಡ್ರ್ ಮಾಡಿಕೊಂಡು ತರಕಾರಿನ ತರಿಸ್ಕೊಂಡಿದ್ದೆ. ಅದರಲ್ಲಿ 1-2 ತರಕಾರಿ ಅಷ್ಟೇನು ಚೆನ್ನಾಗಿರಲಿಲ್ಲ. ಇದು ಫಸ್ಟ್ ಟೈಮ್ ಈ ಥರ ಆಯಿತು. ಲಾಸ್ಟ್ ಅಂದರೆ ಯಾವಾಗಲೂ ತರಿಸ್ಕೊತಾ ಇದ್ದೆ, ಅವಾಗೆಲ್ಲ ಚೆನ್ನಾಗಿರೋದೇ ಕೊಡ್ತಾಯಿದ್ರು. ಈ ಸರಿ ಚಿಕ್ಕಡಿಕಾಯಿ ಒಂದು ಸ್ವಲ್ಪ ಹಾಳಾಗಿ ಹೋಗ್ಬಿಟ್ಟಿತ್ತು. ಅದನ್ನೇ ನೋಡ್ತಾ ಇದ್ದೆ, ಹಾಳಾಗಿದೆ, ಇದನ್ನು ಕೊಟ್ಟಿದ್ದಾರೆ ಅಂತ. ಇನ್ನೇನು ಮಾಡೋದು, ಇನ್ನು ಅದೊಂದಕ್ಕೋಸ್ಕರ ವಾಪಸ್ ಅಂದರೆ ರಿಟರ್ನ್ ಹಾಕೋಕ್ಕಾಗಲ್ಲ. ಸರಿ, ಹೋದರೆ ಹೋಗಲಿ ಬಿಡು ಅಂದ್ಬಿಟ್ಟು ಸುಮ್ಮನಾದೆ ನಾನು ಹಂಗೇನೆ. ಒಂದು ಅವಕಾಡೋನ ತರಿಸ್ಕೊಂಡಿದ್ದೀನಿ, ಅದನ್ನೇನಾದರೂ ಮಾಡಬೇಕು. ನೋಡೋಣ, ಏನಾದರೂ ಒಂದು ರೆಸಿಪಿ ಮಾಡ್ತೀನಿ ಅದರಲ್ಲಿ. ಇನ್ನಿದು ಇಷ್ಟು ಪುಟಾಣಿದಾಗಿದೆ ಅವಕಾಡೋ. ಅದಕ್ಕೆ 76 ರೂಪಾಯಿ ಏನೋ ಇತ್ತು ಒಂದು ಪೀಸು. ಲಾಸ್ಟ್ ಟೈಮ್ ತೊಗೊಂಬಂದಿದ್ದು ಗ್ರೀನ್ ಕಲರ್ ಇತ್ತಲ್ವ, ಅದು ಸ್ವಲ್ಪ ಕಹಿ ಇತ್ತು. ಇದು ನೋಡೋಣ, ಇದು ಯಾವ ಥರ ಟೇಸ್ಟ್ ಇದೆ ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ನೋಡಬೇಕು, ಇದರಲ್ಲಿ ಏನಾದರೂ ಒಂದು ಹೊಸದಾಗಿ ರೆಸಿಪಿ ಮಾಡಬೇಕು. ಇನ್ನು ತಂದಿರೋ ತರಕಾರಿನೆಲ್ಲ ನೋಡಿಬಿಟ್ಟು ಹಂಗೆ ಎಲ್ಲ ಫ್ರಿಜ್ಜಿಗೆ ಎತ್ತಿಟ್ಬಿಡೋಣ ಅಂತ ಎಲ್ಲ ಎತ್ತಿಟ್ಕೊಂಡೆ. ಇನ್ನು ಫ್ರಿಜ್ಜಿಗೆಲ್ಲ ಎತ್ತಿಟ್ಟಾದಮೇಲೆ ಇನ್ನೆಲ್ಲೂ ಹೋಗ್ಲೂ ಇಲ್ಲ, ಏನೂ ಮಾಡಲಿಲ್ಲ. ಸುಮ್ಮನೆ ಹಂಗೆ ವೆಬ್ ಸೀರೀಸ್ ನೋಡಿಕೊಂಡು ಫಿಲಿಮ್ಸ್ಗಳು ನೋಡಿಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ. ಇನ್ನು ಸಂಜೆಗೆ ನಾನು ಏನು ಅಡುಗೆ ಮಾಡೋಕ್ಕೆ ಹೋಗಿರಲಿಲ್ಲ. ಅದೇ ಚಿಕನ್ ಸಾಂಬಾರೇ ಇತ್ತು, ರೈಸು ಎಲ್ಲ ಇತ್ತು. ಅದಕ್ಕೆ ಅದನ್ನೇ ಊಟ ಮಾಡ್ಕೊಂಡ್ವಿ. ಇನ್ನು ಊಟ ಆದಮೇಲೆ ನನಗೆ ಆವಾಗಲೇ ಚಿಕನ್ ತಿಂದಿದ್ದಕ್ಕೆ ಹೀಟ್ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಹರಳೆಣ್ಣೆನೂ ಇಟ್ಕೊಳ್ಳೋಣ ಅಂತ ನೈಟ್ ಮಲಗೋಕ್ಕೂ ಮುಂಚೆ ಹರಳೆಣ್ಣೆನೂ ಹಚ್ಕೊಂಡಿದ್ದೀನಿ. ಇನ್ನು ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಡೋಣ. ತುಂಬಾ ಅಂದರೆ ಚಿಕನ್ ಮಾಡಿರೋದು ಸ್ಮೆಲ್ಲು ಅದೆಲ್ಲ ಹಂಗೆ ಇತ್ತು. ಇನ್ನು ತೊಳಿದೇ ಹೋದರೆ ಅದು ಚೆನ್ನಾಗಿರಲ್ಲ ಅಂತ ಎಲ್ಲ ರಾತ್ರಿ ಪಾತ್ರೆಗಳನ್ನೆಲ್ಲ ತೊಳೆದು ಕಿಚನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು
ಆಮೇಲೆ ನಾನು ಸ್ವಲ್ಪ ಹರಳೆಣ್ಣೆ ಹಚ್ಕೊಂಡು ತಲೆಗೆ ಮಲ್ಕೊಂಬಿಟ್ಟೆ. ನನಗೆ ಆವಾಗಲೇ ತಲೆನೋವು, ಕಣ್ಣುರಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಈ ಚಿಕನ್ನು, ಫಿಶ್ಶು ತಿಂದಾಗಲೆಲ್ಲ ಇದೇ ಥರ ನನಗೆ ಹೀಟ್ ಆಗಿಬಿಡುತ್ತೆ ಬೇಗ. ಅದರಲ್ಲೂ ಈ ಈ ಥರ ಚಿಕನ್ ತಿಂದಾಗ ಅಂದರೆ ಮೊಟ್ಟೆ ಕೋಳಿ, ನಾಟಿ ಕೋಳಿ ಇದನ್ನೆಲ್ಲ ತಿಂದಾಗ ತುಂಬ ಬೇಗ ಹೀಟ್ ಆಗಿಬಿಡುತ್ತೆ. ನಾರ್ಮಲ್ ಆಗಿರೋ ಚಿಕನ್ ತಿನ್ನೋದಕ್ಕೂ ಇದು ತಿನ್ನೋದಕ್ಕೂ ಸ್ವಲ್ಪ ವ್ಯತ್ಯಾಸನೇ ಇರುತ್ತೆ. ಅದು ತಿಂದಾಗ ಅಷ್ಟೆಲ್ಲ ಹೀಟ್ ಆಗಲ್ಲ. ಈ ಥರ ಚಿಕನ್ ತಿಂದಾಗ ಜಾಸ್ತಿನೇ ಹೀಟ್ ಆಗಿಬಿಡುತ್ತೆ. ಹಂಗಾಗಿ ನಾನು ಚಿಕನ್ ತಿಂದಾಗೆಲ್ಲ ನಾನು ಹರಳೆಣ್ಣೆ ಹಚ್ಕೊಂಡ್ಬಿಡ್ತೀನಿ ತಲೆಗೆ. ಇನ್ನು ಹರಳೆಣ್ಣೆ ಹಚ್ಕೊಂಡು ರಾತ್ರಿ ಹರಳೆಣ್ಣೆ ಹಚ್ಚಿ ಮಲ್ಕೊಂಡ್ರೆ ಬೆಡ್ಡು ಅಂದರೆ ದಿಂಬಿಗೆಲ್ಲ ಆಗಲ್ವಾ ಅಂತ ಅಂದರೆ ನಾನು ಟವಲ್ ಹಾಕ್ಕೊತೀನಿ ದಿಂಬು ಮೇಲೆ. ಹರಳೆಣ್ಣೆ ಹಚ್ಕೊಂಡು ಹಂಗೆ ಮಲ್ಕೊಳಕ್ಕೆ ಹೋಗಲ್ಲ. ಟವಲ್ ಒಂದು ಹಾಕ್ಬಿಟ್ಟು ಮಲ್ಕೊತೀನಿ. ಆವಾಗ ಎಣ್ಣೆ ಏನು ದಿಂಬ್ಗಾಗಲಿ ದಿಂಬು ಕವರ್ಗಾಗಲಿ ಆಗಲ್ಲ. ಟವಲಲ್ಲಿ ಆಗಿರುತ್ತೆ. ಅದು ಹೆಂಗೂ ಒಗಿತೀವಲ್ವ ಟವಲ್ನ, ಹಾಗಾಗಿ ನಾನು ಟವಲ್ ಹಾಕ್ಕೊಂಡು ಮಲ್ಕೊಳ್ಳೋದು. ನಾನ್ ವೆಜ್ ಅಡುಗೆಗಳು ಮಾಡೋವಾಗ ಖುಷಿಯಾಗಿ ಮಾಡ್ಕೊಂಡು ತಿಂದ್ಬಿಡ್ತೀವಿ. ತಿರ್ಗಾ ಈ ಪಾತ್ರೆಗಳನ್ನು ತೊಳೆಯೋವಾಗ ಒಂದು ಬಾಧೆ ಆಗುತ್ತೆ. ಅಳುನೇ ಬರುತ್ತೆ ಹಂಗೇನೆ. ನಿಂತ್ಕೊಂಡು ತೊಳೆಯೋದಕ್ಕೂ ಆಗಲ್ಲ, ಸಾಕಾಗೋಗ್ಬಿಟ್ಟಿರುತ್ತೆ. ಅಡುಗೆ ಮಾಡೋಷ್ಟೊತ್ತಿಗೆ ಸುಸ್ತಾಗಿರುತ್ತೆ. ಇನ್ನು ಈ ಪಾತ್ರೆಗಳನ್ನೆಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಬೇಕು ಅಂದರೆ ಅದು ಇನ್ನೂ ಸಾಕಾಗಿರುತ್ತೆ. ಇನ್ನು ಹಂಗೆ ಬಿಟ್ರೂ ಆಗಲ್ಲ, ನಾವೇ ಮಾಡ್ಕೊಬೇಕು. ಯಾವಾಗಿದ್ರೂ ನಾವೇ ಮಾಡಬೇಕಲ್ವಾ. ಇನ್ನು ಅದಕ್ಕೆ ನಾನು ಆವಾಗಲೇ ಮಾಡಿ ಮುಗಿಸ್ಕೊಳ್ಳೋದು. ಇನ್ನು ಎಲ್ಲನೂ ಪಾತ್ರೆಗಳನ್ನೆಲ್ಲ ತೊಳೆದು ಶೆಲ್ಫನ್ನೆಲ್ಲ ಉಜ್ಜಿ ಕ್ಲೀನ್ ಮಾಡಿ ಸ್ಟವ್ನೆಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ನಾನು ಸೋಮವಾರ ಬೆಳಗ್ಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೆ. ರಾತ್ರಿ ಬೇಗನೆ ಮಲ್ಕೊಂಬಿಟ್ಟಿದ್ದೆ. ತಲೆನೋವೆಲ್ಲ ಇತ್ತಲ್ವ, ಬೆಳಗ್ಗೆ ಎದ್ದೇಳೋದಕ್ಕೆ ಆಗಲಿಲ್ಲ, ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಹೀಟ್ ಆಗಿಬಿಟ್ಟಿತ್ತು ನನಗೆ. ತಲೆ ಕೂದಲು ಎಷ್ಟು ಎಣ್ಣೆ ಇಟ್ಟಿದ್ನೋ ಅಷ್ಟು ಒಣಗೇ ಹೋಗಿತ್ತು. ಇನ್ನು ಅಲಾರಾಮ್ ಇಟ್ಕೊಂಡಿದ್ದೆ. ಅಲಾರಾಮ್ ಹೊಡೆದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಎದ್ಬಿಟ್ಟು ಇನ್ನು ಸೋಮವಾರ ಅಲ್ವಾ, ಇನ್ನು ಮತ್ತೆ ಸೋಮವಾರ ಪೂಜೆ ಎಲ್ಲ ಇರುತ್ತೆ ಮನೇಲಿ, ಬೆಳಗ್ಗೆನೇ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎದ್ಬಿಟ್ಟು ಸ್ವಲ್ಪ ಹೊತ್ತು ವಾಕಿಂಗ್ ಆದರೂ ಮಾಡೋಣ ಅಂತ ನೀರು ಕುಡಿದ್ಬಿಟ್ಟು ಮನೆ ಮೇಲೆ ಹೋದೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡೋದಕ್ಕೆ. ಇನ್ನು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಬಂದ ಮೇಲೆ ಇನ್ನು ಮನೇಲಿ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಸ್ನಾನಕ್ಕೆ ಫಸ್ಟ್ ನೀರಿಟ್ಬಿಟ್ಟು ಆಮೇಲೆ ಕಸಗೆ ಎಲ್ಲ ಗುಡಿಸ್ಕೊಬೇಕು, ಮನೆಯೆಲ್ಲ ಒರೆಸ್ಬೇಕಿತ್ತಲ್ವ, ಅದಕ್ಕೆ ನೀರಿಟ್ಬಿಟ್ಟೆ ಫಸ್ಟೇ ಕಾಯಲಿ ಅಂತ ಅಂದ್ಬಿಟ್ಟು. ಅದು ನಿಧಾನಕ್ಕೆ ಕಾಯ್ತಾ ಇರುತ್ತೆ, ಅಷ್ಟರಲ್ಲಿ ನಾನು ಬೇರೆ ಕೆಲಸಗಳು ಮುಗಿಸ್ಕೊಬೋದು ಅಂತ. ಈ ನಾನ್ ವೆಜ್ಗಳು ಮಾಡಿರೋವಾಗ ಅದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದರೂ ಕಿಚನಲ್ಲಿ ಸ್ಮೆಲ್ ಮಾತ್ರ ಹೋಗೋದೇ ಇಲ್ಲ. ಅದೊಂಥರ ಕೌಸ್ ವಾಸನೆ ಹಂಗೆ ಇರುತ್ತೆ. ನನಗೆ ಅದು ಬೆಳಗ್ಗೆ ಹೊತ್ತು ಆ ಸ್ಮೆಲ್ಗೆ ಒಂಥರ ವಾಮಿಟ್ ಬರೋ ಥರ ಆಗ್ತಾ ಇರುತ್ತೆ. ಮಾಡ್ಕೊಂಡು ತಿನ್ನೋವಾಗ ಖುಷಿಯಾಗೇ ತಿಂದಿರ್ತೀವಿ, ಅದಾದಮೇಲೆ ಈ ಥರ ಸ್ಮೆಲ್ಗಳು ಅದು ಇದು ಬರ್ತಾಯಿದ್ರೆ ಒಂಥರ ಅನ್ನಿಸ್ತಾ ಇರುತ್ತೆ. ಇನ್ನು ಒಂದು ಕಡೆಯಿಂದ ಫಸ್ಟು ಕಸ ಎಲ್ಲ ಗುಡಿಸ್ಕೊಂಬಿಟ್ಟೆ, ಒಳಗಡೆ ಆಚೆ ಎಲ್ಲನೂ. ಹೊಸಲನ್ನ, ತುಳಸಿ ಗಿಡನೆಲ್ಲ ಏನು ಮುಟ್ಟಕ್ಕೆ ಹೋಗಲಿಲ್ಲ, ಯಾಕಂದರೆ ಇನ್ನೂ ಸ್ನಾನ ಮಾಡಿರಲಿಲ್ಲಲ್ವ. ಒಂದೇ ಸರಿ ಸ್ನಾನ ಮಾಡ್ಕೊಂಡು ಆಮೇಲೆ ಹೊಸಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಳ್ಳೋಣ ಅಂತ ಫಸ್ಟು ಕಸ ಗುಡಿಸ್ಬಿಟ್ಟು ಮನೆ ಒರೆಸ್ಕೊಂಬಿಟ್ಟು ಸ್ನಾನಕ್ಕೆ ಹೋಗ್ಬಿಟ್ಟೆ. ಇದಿಷ್ಟು ಮಾಡಿ ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ನಾನು ಹೊಸಲನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು.
ಇನ್ನು ಸ್ನಾನನ ಮುಗಿಸ್ಕೊಂಡು ನಾನು ರೆಡಿ ಆಗಿಬಿಟ್ಟು ಇನ್ನು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಬಾಗಿಲನ್ನ ಒರೆಸ್ಕೊಂಡು ಮಾಪಲ್ಲಿ ಆಚೆ ಎಲ್ಲ ಒರೆಸ್ಕೊಂಡಿದ್ದೆ, ಹೊಸಲನ್ನ ಮಾತ್ರ ಒರೆಸಿರಲಿಲ್ಲ. ಅದಕ್ಕೆ ಇವಾಗ ಹೊಸಲನ್ನೆಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಬಿಟ್ಟು ಸಿಂಪಲ್ಲಾಗಿ ರಂಗೋಲಿ ಬಿಡಿಸ್ಕೊತಾ ಇದ್ದೀನಿ. ಒಂದು ಕುಬೇರ ರಂಗೋಲಿ ಹಾಕ್ಕೊತಾ ಇದ್ದೀನಿ ಅಷ್ಟೇನೆ, ದೊಡ್ಡ ರಂಗೋಲಿ ಏನು ಬಿಡಿಸ್ತಾ ಇಲ್ಲ. ಇಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ 8 ಗಂಟೆ ಆಗಿಬಿಟ್ಟಿತ್ತು. ನಾನು 8:15 ಅಷ್ಟರಲ್ಲೆಲ್ಲ ಪೂಜೆ ಮುಗಿಸ್ಬಿಡ್ಬೇಕು ಅಂತಲೇ ಮಾಡ್ತೀನಿ ಯಾವಾಗ್ಲೂ. ಅದ್ರ ಮೇಲೆ ನಾನು ಜಾಸ್ತಿ ಲೇಟ್ ಮಾಡೋಕ್ಕೋಗಲ್ಲ ಪೂಜೆ ಮಾಡೋದಕ್ಕೆ. ಇನ್ನು ಆಚೆ ಎಲ್ಲ ರಂಗೋಲಿ ಎಲ್ಲ ಬಿಡಿಸ್ಕೊಂಡು ಆದಮೇಲೆ ಬಂದು ದೇವ್ರ ಹತ್ರ ಕ್ಲೀನ್ ಮಾಡಿಕೊಂಡೆ. ಏನು ದೇವ್ರ ಹತ್ರ ಒಣಗಿದ್ದು ಹೂವು ತೆಗೆದೆ ಅಷ್ಟೇನೆ, ಇನ್ನೇನು ಮಾಡಲಿಲ್ಲ. ಹಂಗೆ ಸ್ವಲ್ಪ ಧೂಳ್ದೆಲ್ಲ ಒರೆಸ್ಕೊಂಬಿಟ್ಟು ಬೇರೆ ಹೂವು ಹಾಕ್ಕೊಂಡು ದೀಪ ಹಚ್ಕೊಂಡಿದ್ದೀನಿ ಇವತ್ತು. ಇನ್ನು ಪೂಜೆನೂ ಮುಗಿಸ್ಕೊಂಡು ಇನ್ನು ತಿಂಡಿಗೆ ನಾನು ಖಾರ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಯಾಕಂದರೆ ಹೀಟ್ ಆಗಿದ್ದರಿಂದ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಎಲ್ಲ ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಯಾಕೋ ಈ ಸಲ ಈ ಥರ ಆಗಿಬಿಡ್ತು ನನಗೆ ಚಿಕನ್ ತಿಂದ ಮೇಲೆ. ಹಂಗಾಗಿ ನಾನು ಖಾರ ಪೊಂಗಲ್ ಮಾಡಿಕೊಂಡ್ರೆ ಹೆಸ್ರುಬೇಳೆ ಹಾಕಿ ಮಾಡ್ಕೊತೀವಲ್ವ, ಸ್ವಲ್ಪ ತಂಪಾಗುತ್ತೆ ಅಂತ ಅಂದ್ಬಿಟ್ಟು ಖಾರ ಪೊಂಗಲ್ನೇ ಮಾಡೋಣ ಅಂತ ಅಂದ್ಕೊಂಡು ಖಾರ ಪೊಂಗಲ್ನೇ ಮಾಡಿಕೊಂಡೆ. ಏನಿಲ್ಲ, 1 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸಷ್ಟು ಹೆಸ್ರುಬೇಳೆ ಹಾಕ್ಕೊತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಒಂದು 2-3 ಸಲ ತೊಳೆದ್ಬಿಟ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು 1-2 ವಿಷಲ್ ಕೂಗಿಸ್ಬಿಡ್ತೀನಿ. ಆಮೇಲೆ ಅದಕ್ಕೆ ಒಗ್ಗರಣೆಗೆ ಅಂತ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು ಮತ್ತು ಒಂದು ಸ್ವಲ್ಪ ಗೋಡಂಬಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಹಾಕ್ಕೊತೀನಿ. ಇದ್ರ ಜೊತೆಗೆ ಸ್ವಲ್ಪ ಚಟ್ನಿ ಮಾಡ್ಕೊತೀವಿ. ಚಟ್ನಿ ಇದ್ರೇ ನನಗೆ ಖಾರ ಪೊಂಗಲ್ ತಿನ್ನೋಕ್ಕೆ ಇಷ್ಟ ಆಗೋದು. ನನಗೆ ಹಂಗೆ ಖಾರ ಪೊಂಗಲ್ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಒಂದು ಸ್ವಲ್ಪನಾದರೂ ಚಟ್ನಿ ಮಾಡ್ಕೊಡ್ಲೇಬೇಕು. ಇನ್ನು ಚಟ್ನಿನ ನಮ್ಮ ಅಮ್ಮನಿಗೆ ಮಾಡೋಕ್ಕೆ ಹೇಳ್ಬಿಟ್ಟು ನಾನು ಖಾರ ಪೊಂಗಲ್ ಮಾಡಿದೆ. ಇನ್ನು ಪೊಂಗಲು ರೆಡಿ ಆದಮೇಲೆ ನಾವು ಕೂಡ ತಿಂಡಿ ಮುಗಿಸ್ಕೊಂಡ್ವಿ. ತಿಂಡಿ ಮುಗಿಸ್ಕೊಂಡು ನನಗೆ ಬೇರೆ ಕೆಲಸಗಳಿದ್ವು, ಸ್ವಲ್ಪ ಮಾಡ್ಕೊಬೇಕಾಗಿತ್ತು. ಹಾಗಾಗಿ ನಾನು ಮತ್ತೆ ಏನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಕಮೆಂಟ್ಗಳು ಮಾಡಿ ಲೈಕ್ಸ್ಗಳು ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನು ಹೊಸ್ದಾಗಿ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಗಳನ್ನ ಇದೇ ಥರ ನೋಡಿ ನನಗೆ ಸಪೋರ್ಟ್ ಮಾಡಿ. ನನ್ನ ಹಳೆ ವೀಡಿಯೋಗಳು ಕೂಡ ನೋಡಿ, ಎಲ್ಲ ವೀಡಿಯೋಗಳನ್ನೂ ನೋಡಿ ಸಪೋರ್ಟ್ ಮಾಡಿ ನನಗೆ. ಇನ್ನು ನಾನು ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.